ಇನ್ನು ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಜಗ್ಗೇಶ್ ಕೂಡ ಟ್ವೀಟ್ ಮಾಡಿದ್ದಾರೆ. ಅವರು ಎರಡೂ ರೀತಿಯಲ್ಲಿ ಯೋಚನೆ ಮಾಡಿ ಒಂದು ಚಿತ್ರರಂಗದ ಅವಸಾನದ ಬಗ್ಗೆನೂ ಮಾತನಾಡಿದ್ದಾರೆ, ಕಾರ್ಯಕ್ರಮ ಆಯೋಜನೆ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟು ವಿವಾದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ನಟ ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಸಾವಿನ ಅಂಚಿನ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ಇನ್ನು ಟೈಟ್ ಮಾಡಿ ಏನು ಪ್ರಯೋಜನ ಅಂತ ಕೇಳಿದ್ದಾರೆ. 7 ಗಂಟೆಗೆ ಕಾರ್ಯಕ್ರಮ ಇದ್ದರೆ 6 ಗಂಟೆಗೆ ಆಹ್ವಾನ ಪತ್ರಿಕೆ ತಲುಪುತ್ತೆ. ಒಗ್ಗಟ್ಟಿಲ್ಲ, ಸಂವಾದ ಇಲ್ಲ, ಒಟ್ಟಾರೆ ಕಲಾವಿದರ ಸಂಘವೇ ಕಣ್ಮರೆಯಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಅವಸಾನದತ್ತ ಅಂತ ಜಗ್ಗೇಶ್ ಬೇಸರ ಮಾಡ್ಕೊಂಡಿದ್ದಾರೆ. ಒಂದು ಚಿತ್ರರಂಗದ ಅವಸಾನದ ಬಗ್ಗೆ ಬೇಸರ, ಮತ್ತೊಂದು ಕಡೆ ನೀವು ಕಾರ್ಯಕ್ರಮ ಮಾಡ್ತೀರಪ್ಪ, 7 ಗಂಟೆಗೆ ಕಾರ್ಯಕ್ರಮ ಇದ್ದರೆ 6 ಗಂಟೆಗೆ ಇನ್ವಿಟೇಷನ್ ಕಳಿಸ್ತೀರಾ. ನಮ್ಮಲ್ಲಿ ಒಂದು ಗುಂಪಿದೆ ಕಲಾವಿದರ ಸಂಘ ಅಂತ ಅಂದ್ಬಿಟ್ಟು ನಾವೆಲ್ಲ ಒಗ್ಗಟ್ಟಲ್ಲಿ ಸಂವಾದ ಮಾಡಿಕೊಂಡು ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಅದು ಯಾವುದಕ್ಕೂ ಅವಕಾಶ ಇಲ್ಲ. ಇದು ನಮ್ಮ ಚಿತ್ರರಂಗದ ಅವಸಾನ ಅಂತ ಎರಡೂ ರೀತಿಯಲ್ಲಿ ಜಗ್ಗೇಶ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲೇ ಇನ್ವಿಟೇಷನ್ ಕೊಟ್ಟಿದ್ದರೆ ನಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ ಒಂದು, ಇನ್ನೊಂದು ಆದರೂ ಬರಲಿಲ್ಲ ಅಂತ ಬೇಸರ ಒಂದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಡ. ಮಸೂದ್, ಕಾರ್ಯಕ್ರಮದ ಆಯೋಜನೆಯಲ್ಲಿ ತಡವಾಗಿ ಇನ್ವಿಟೇಷನ್ ಕಳಿಸಿದ್ರು ಅಂತಕ್ಕಂಥ ಆರೋಪನ, ಅಥವಾ ನಮ್ಮ ಚಿತ್ರರಂಗದಲ್ಲೇ ಒಗ್ಗಟ್ಟಿಲ್ಲ ಅಂತನ, ಈಗ ಜಗ್ಗೇಶ್ ಅವರ ಬೇಸರ ಯಾವುದಕ್ಕೆ ಅಂತ? ಚಿತ್ರರಂಗದವರು ಕೂಡ ಕೆಲವರು ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವರು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವರು ಏನು ಮಾತಾಡ್ತಾ ಇಲ್ಲ. ಇನ್ನು ಬಿಜೆಪಿ ರಾಜ್ಯಸಭೆ ಸದಸ್ಯರಾಗಿರುವಂತಹ ಹಿರಿಯ ನಟರಾಗಿರುವಂತಹ ಜಗ್ಗೇಶ್ ಅವರು ಕೂಡ ಎಕ್ಸ್ ನಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ವಿಚಾರದಲ್ಲಿ ಡಿಕೆಶಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಂದು, ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನಾವು ಕಲಾವಿದರಿಗೆ ತಲುಪಿದ್ದು ಲೇಟು. 7 ಗಂಟೆಗೆ ಕಾರ್ಯಕ್ರಮ ಇತ್ತು, ನಮ್ಗೆ ಬಂದಿದ್ದು 6 ಗಂಟೆಗೆ, 1 ಗಂಟೆ ಮುಂಚಿತವಾಗಿ ಬಂದಿದೆ, ಯಾವ ರೀತಿ ಬರೋಕ್ ಸಾಧ್ಯ ಅನ್ನುವಂಥದ್ದು. ಇನ್ನು ಚಿತ್ರರಂಗದ ಬಗ್ಗೆನೂ ಕೂಡ ಅದರಲ್ಲಿ ಮಾತಾಡಿದ್ದಾರೆ. ಆಮೇಲೆ ಇನ್ನೊಂದು ಕೌಂಟರ್ ಕೊಟ್ಟಿದ್ದಾರೆ, ನಿಮ್ಮ ಕಣ್ಮುಂದೆ ಯಾರೆಲ್ಲ ಕಾಣಿಸ್ತಾರೆ ಅವ್ರಷ್ಟೇ ಚಿತ್ರರಂಗ ಅಲ್ಲ ಅಂತ ಒಂದ್ ರೀತಿಯಲ್ಲಿ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಗೌರವದಿಂದಲೇ ಅಂತಾನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ಚಿತ್ರರಂಗದ ಈಗಿನ ಪರಿಸ್ಥಿತಿ ಬಗ್ಗೆನೂ ಕೂಡ ಸ್ವಲ್ಪ ವಿಷಾದವಾಗಿ ಮಾತಾಡ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ಹುಟ್ಟುಹಾಕಿದ ಕಲಾವಿದರ ಸಂಘ ಈಗ ಇಲ್ಲ, ನಿಷ್ಕ್ರಿಯ ಆಗಿದೆ. ಜೊತೆಗೆ ಒಂದು ಕಮಿಟಿ ಮಾಡಬೇಕು, ಜೊತೆಗೆ ಆ ಕಲಾವಿದರ ಸಂಘಕ್ಕೆ ಚುನಾವಣೆ ಮಾಡಬೇಕು, ಹಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಡಿಕೆಶಿ ಅವರ ಹೇಳಿಕೆಗೆ ಕೌಂಟರ್ ಕೂಡ ಜಗ್ಗೇಶ್ ಅವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಡಿಕೆಶಿ ಅವರು ಆತರ ಮಾತಾಡಿದ್ದು ಸರಿಯಲ್ಲ ಅನ್ನುವಂಥದ್ದು ಒಟ್ಟಾರೆ ಅರ್ಥದಲ್ಲಿ ಜಗ್ಗೇಶ್ ಅವರು ಕೂಡ ಎಕ್ಸ್ ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ.